ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೇವೆ. ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನೋಡ್ತಾ ಇದ್ದೀರಲ್ವಾ, ನಮ್ಮ ಗಾರ್ಡನ್ನಲ್ಲಿರೋ ಒಂದು ಶೋ ಪ್ಲ್ಯಾಂಟನ್ನು ತುಂಬ ಚೆನ್ನಾಗಿ ಬೆಳಗ್ಗೆ ಕಾಣ್ತಾ ಇತ್ತು. ನಾವು ಬೆಳಗ್ಗೆ ಎದ್ದು ನಮ್ಮ ರಿಲೇಷನ್ ಅವರಿದ್ದಾರೆ ಲಿಂಗಸೂರಲ್ಲಿ, ಅವರ ಮನೆ ಓಪನಿಂಗ್ಗೆ ನಾವು ಹೋಗಿದ್ವಿ. ಇದು ವಾಸ್ತು ಪುರುಷನ ಒಂದು ಚಿತ್ರವನ್ನು ಬಿಡಿಸಿ ಮನೆಯಲ್ಲಿ ಅವರು ಈ ಥರ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ತುಂಬ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ರು ಮತ್ತು ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಸಹ ಅವರು ಮಾಡಿದರು. ನೀವು ನೋಡ್ತಾ ಇದ್ದೀರಲ್ವ, ಪೂಜೆ ಹೋಮ ಹವನಗಳನ್ನೆಲ್ಲ ಅವರು ಬೆಳಗ್ಗೆನೇ ಮಾಡಿದರು. ಈ ಥರ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾನು ಮನೆ ವೀಕ್ಷಣೆ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅವರು 2 ಅಂತಸ್ತಿನ ಮನೆಯನ್ನು ಕಟ್ಟಿಸಿದ್ದಾರೆ. ತುಂಬ ಅದ್ಭುತವಾದ ಮನೆ, ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಹೊರಗಡೆ ಊಟದ ವ್ಯವಸ್ಥೆಯನ್ನು ಅವರು ಮಾಡಿದರು. ಇನ್ನೂ ರಿಲೇಷನ್ನು ಬರ್ತಾಯಿದ್ರು. ಇದು ಬೆಳಗಿನ ವಾತಾವರಣ ತಾವೆಲ್ಲ ನೋಡ್ತಾ ಇದ್ದೀರಲ್ವ. ಈ ಥರ ಸ್ಟೆಪ್ಸನ್ನು ಮಾಡಿಸಿದ್ದಾರೆ. ನಾನು ಹೊರಗಡೆ ಇರುವಂಥ ಜಾಗವನ್ನು ನಾನು ನೋಡ್ತಾ ಇದ್ದೆ. ಇದು 20 ವರ್ಷದ ನಂತರ ಈ ಜಾಗದಲ್ಲಿ ಅಷ್ಟೊಂದು ಮನೆಗಳಿಲ್ಲ, ಈಗ ತುಂಬ ಮನೆಗಳಾಗಿವೆ ಅಂತ ಅಲ್ಲಿ ಜನರು ಹೇಳ್ತಾ ಇದ್ದರು. ತುಂಬ ಅದ್ಭುತವಾದ ಮನೆಯನ್ನು ಕಟ್ಟಿಸಿದ್ದಾರೆ. ಈ ಥರ ಪೂಜೆಗೆ ಅವರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇದು ಒಂದು ಬೆಡ್ರೂಮು. ಇಲ್ಲಿ ಈ ಥರ ಟೈಲ್ಸ್ ಹಾಕಿದ್ದಾರೆ, ಕಬೋರ್ಡ್ಸನ್ನು ಮಾಡಿಸಿದ್ದಾರೆ. ಪೂಜೆಗಳೆಲ್ಲ ಮಾಡಿ ಬೆಳಗ್ಗೆನೇ ಮುಗಿಸಿದ್ರು. ನಾವು ಅಕ್ಷತೆ ಹಾಕಿ ಮನೆ ವೀಕ್ಷಣೆ ಮಾಡ್ತಾ ಇದ್ವಿ. ಇದು ಕಬೋರ್ಡನ್ನು ನಾವು ನೋಡ್ತಾ ಇದ್ವಿ. ಈ ಥರ ಕಬೋರ್ಡನ್ನು ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಬಟ್ಟೆ ಇನ್ನಿತರ ಥಿಂಗ್ಸ್ಗಳನ್ನೆಲ್ಲ ಇಡೋಕ್ಕೆ ಈ ಥರ ಅವರು ವ್ಯವಸ್ಥೆ ಮಾಡಿದರು. ಮುಂದಿನ ಒಂದು ರೂಮಲ್ಲೂ ಸಹ ಈ ಥರ ಪೂಜೆ ಅಲಂಕಾರಗಳನ್ನು ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡಿದ್ರು. ಇನ್ನೂ ರಿಲೇಷನ್ ಬರ್ತಾನೇ ಇದ್ದರು. ನಾನು ಈ ಥರ ವಿಡಿಯೋ ಮಾಡಿಕೊಂಡೆ. ಇಲ್ಲೂ ಸಹ ಈ ರೀತಿ ರಂಗೋಲಿಯಿಂದ ಅಲಂಕಾರವನ್ನು ಮಾಡಿ ಅವರು ಪೂಜೆಗಳನ್ನೆಲ್ಲ ನೆರವೇರಿಸಿದ್ರು. ಈ ರೂಮಲ್ಲಿ ಸಹ ನಾವು ಅಕ್ಷತೆಗಳನ್ನ ಹಾಕಿ ಕಬೋರ್ಡ್ಸ್ನೆಲ್ಲ ನೋಡಿಕೊಂಡು, ಮನೆ ತುಂಬ ಚೆನ್ನಾಗಿದೆ. ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ಈ ಮನೆಯನ್ನು ಕಟ್ಟಿದ್ದಾರೆ. ಟೈಲ್ಸ್ಗಳು ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಂತರ ನಾವು ಊರಿಗೆ ಬಂದು ನಮ್ಮ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನನ್ನು ನಾವು ಸ್ಟಾರ್ಟ್ ಮಾಡಿದೆವು. ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಮ್ಮ ಟೈಲರ್ ಅವರು ಕೊಟ್ಟಿದ್ದರು ಈ ಸಾರಿನ. ಇದಕ್ಕೆ ನಾವು ಪಿಕಾಕ್ ಡಿಸೈನ್ ಹಾಕೋಕ್ಕೆ ಹೇಳಿದರು. ಈ ಸಾರಿಯಲ್ಲಿ ಬಾರ್ಡರಲ್ಲಿ ನವಿಲು ಪಿಕಾಕ್ ಡಿಸೈನ್ ಬಂದಿರೋದ್ರಿಂದ ಅವರು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ರಂತೆ, ಅದೇ ಡಿಸೈನ್ ಹಾಕಿ ಅಂತ ನಮಗೆ ವಾಟ್ಸಪ್ನಲ್ಲಿ ನಮ್ಮ ಟೈಲರ್ ಹೇಳಿದರು. ಈ ಥರ ಮಿಷನ್ ನೋಡಿ ರನ್ ಆಗ್ತಾಯಿದೆ. ಅವರು ಪಿಕಾಕ್ ಡಿಸೈನ್ ಹೇಳಿದ್ರಲ್ವ, ಈ ಥರ ಒಂದು ಸ್ಲೀವ್ಸ್ಗೆ ಈ ಆ್ಯಂಗಲ್ನಲ್ಲಿ ಒಂದು ಪಿಕಾಕ್ ಹಾಕಬೇಕು. ಸ್ವಲ್ಪ ಮರೆತುಬಿಟ್ರೆ ಅದೇ ಆ್ಯಂಗಲ್ ಸೇಮ್ ಆಗಿಬಿಡುತ್ತೆ. ಈ ಥರ ಅಪೋಸಿಟ್ ಆ್ಯಂಗಲಲ್ಲಿ ಹಾಕೋದ್ರಿಂದ ಸ್ಲೀವ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಗ್ರೀನ್ ಲೈಟ್ ಇದ್ದರೆ ಮಿಷನ್ ರನ್ ಆಗ್ತಾ ಇದೆ ಅಂತ ಅರ್ಥ. ಈಗ ಮಿಷನ್ ಒಂದು ವೇಳೆ ಥ್ರೆಡ್ ಕಟ್ ಆದರೆ ಅದು ರೆಡ್ ಕಲರಲ್ಲಿ ಮಾರ್ಕ್ ಬರುತ್ತೆ. ಆವಾಗ ನಾವು ಸ್ಟಾಪ್ ಮಾಡಿ ಥ್ರೆಡನ್ನು ಸೇರಿಸ್ಬೇಕಾಗುತ್ತೆ. ಅವರು ಬ್ಯಾಕ್ ನೆಕ್ ಡಿಸೈನ್ಗೆ ಬುಟ್ಟಿಸ್ ಇಡೋಕ್ಕೆ ಹೇಳಿದರು. ಅದಕ್ಕೆ ನಾನು ಬುಟ್ಟಿಸ್ ಇಟ್ಟಿದ್ದೆ. ನಂತರ ಇನ್ನೂ ಥ್ರೆಡ್ ರಿಮೂವ್ ಮಾಡಿರಲಿಲ್ಲ. ಈ ಥರ ನೆಕ್ ಡಿಸೈನ್ ಬಂದಿತ್ತು. ನಾನು ಫ್ರಂಟ್ ಸಹ ಹಾಕಿದ್ದೆ ಡಿಸೈನು. ಈಗ ಓನ್ಲಿ ಸ್ಲೀವ್ಸ್ಗೆ ಮಾತ್ರ ಹಾಕ್ತಾಯಿದ್ದೇನೆ. ಇನ್ನೂ ಒಂದು ಸಾರಿಯನ್ನು ಸೇಮ್ ಇದು ಡಿಸೈನ್ ಸೇಮ್ ಹೇಳಿದ್ದಾರೆ, ಸಾರಿ ಕಲರ್ ಬೇರೆ ಇದೆ, ಅದನ್ನು ಹಾಕಬೇಕು. ಇದು ಮುಗಿದ ನಂತರ ನಾನು ಆ ವರ್ಕನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ತುಂಬ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ವರ್ಕ್ಗೆ. ಅದಕ್ಕೆ ನಾನು ಇದನ್ನು ಸೆಟ್ ಮಾಡಿ ಮನೆಯೊಳಗಿರುವಂಥ ಕೆಲಸನೆಲ್ಲ ಮಾಡಿಕೊಂಡು ಬಂದು ಹೋಗಿ ನೋಡ್ತಾ ಇದ್ದೆ. ನಾನು ಮಿಷನ್ ರನ್ ಆಗ್ತಾಯಿದೆ ಇಲ್ವಾ ಈ ಥರ ಎಲ್ಲ ನಾನು ನೋಡ್ಕೊತ ನನ್ನ ಮನೆ ಕೆಲಸವನ್ನೆಲ್ಲ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ಜನ ನನಗೆ ಕಾಲ್ ಮಾಡಿ ಕೇಳಿದರು, ಫ್ರೆಂಡ್ಸ್ ನೀವು ಅಕ್ಕ ಮಿಷನ್ ಹಾಕ್ತಿರಲ್ವ,
ನಿಮ್ಮ ಡಿಸೈನ್ ಎಷ್ಟರಿಂದ ಸ್ಟಾರ್ಟ್ ಆಗ್ತವೆ, ಡಿಸೈನ್ಸ್ ಕಳಿಸಿ ಅಕ್ಕ ವ್ಯಾಟ್ಸಪ್ಗೆ, ಮತ್ತು ನಿಮ್ಮ ವರ್ಕ್ ಪ್ರೈಸ್ ಎಷ್ಟು ಅಂತ ಈ ಥರ ಎಲ್ಲ ಕೇಳಿದ್ರು. ಆನ್ಲೈನಲ್ಲಿ ಸಹ ನನಗೆ ಕೇಳಿದರು, ಮೆಸೇಜ್ ಮಾಡಿದರು. ನೋಡಿ ಫ್ರೆಂಡ್ಸ್, ನಾವು ಇನ್ನೂ ಆನ್ಲೈನ್ ಆರ್ಡರ್ಸನ್ನು ತೊಗೊಂಡಿಲ್ಲ. ನಮಗೆ ಇಲ್ಲಿ ತುಂಬಾ ಸಾಕಷ್ಟು ಬ್ಲೌಸಸ್ಗಳಿಗೂ ಬರ್ತಾ ಇರೋದ್ರಿಂದ ಇನ್ನೂ ನಾವು ಆನ್ಲೈನ್ ಆಗಿ ನಾವು ಇನ್ನೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಮನೆ ಕೆಲಸ ಮಾಡಿಕೊಂಡು ನಮ್ಮ ಟೈಲರು ಮತ್ತು ನಮ್ಮ ರಿಲೇಷನ್ನು ಮತ್ತು ಫ್ರೆಂಡ್ಸು ಅವರೆಲ್ಲರೂ ನಮಗೆ ವರ್ಕ್ ಕೊಡೋದ್ರಿಂದ ಹೆವಿ ವರ್ಕಿವೆ. ನನಗೆ ಇಷ್ಟೇ ಸಾಕಾಗ್ತಾಯಿದೆ. ಮುಂದೆ ನೋಡೋಣ ಅಂತಂದು ನಾನಿನ್ನು ಆನ್ಲೈನ್ ಆರ್ಡರ್ಸನ್ನು ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ತೊಗೋಬೋದು. ಈಗ ನನಗೆ ಅಷ್ಟಕ್ಕೆ ವರ್ಕ್ಗೆ ಮತ್ತು ಮನೆ ಕೆಲಸಕ್ಕೆ ಟೈಮ್ ಸಾಕಾಗೋದ್ರಿಂದ, ನಮಗೂ ಈಗ ಸೀಸನ್ ಇರೋದ್ರಿಂದ, ಮದುವೆ ಸೀಸನ್ ಇರೋದ್ರಿಂದ ತುಂಬ ವರ್ಕ್ಗಳು ಬರ್ತಾ ಇರೋದ್ರಿಂದ ಇನ್ನು ನಾನು ಆನ್ಲೈನ್ ಆರ್ಡರ್ಸನ್ನ ತೊಗೊಂಡಿಲ್ಲ. ಮುಂದೆ ಹೇಗಾಗುತ್ತೋ ನೋಡಬೇಕು. ಅದಕ್ಕೆ ನಾನು ಯಾರಿಗೂ ನಾನು ಯೂಟ್ಯೂಬ್ನಲ್ಲಿ ಆರ್ಡರ್ಸ್ ತೊಗೊತೀವಿ ಅಂತ ಇನ್ನೂ ಹೇಳಿಲ್ಲ ಫ್ರೆಂಡ್ಸ್. ನಿಮ್ಮ ಅಡ್ರೆಸ್ ಎಲ್ಲಿ ಮೇಡಮ್, ಎಷ್ಟು ಪ್ರೈಸು ಎಲ್ಲ ಕೇಳ್ತಾಯಿದ್ರು. ನೋಡೋಣ ಮುಂದಿನ ದಿನಗಳು ಏನಾಗುತ್ತೋ ಅಂತ. ಇದು ನಮ್ಮ ಟೈಲರ್ ಅವರು ಕೊಟ್ಟಿರುವಂಥ ಡಿಸೈನು. ನಾನು ಒಂದು ದಿನಕ್ಕೆ 2 ಬ್ಲೌಸು ಅಥವಾ 1 ಬ್ಲೌಸು ಆಗ ನಮ್ಮ ಮನೆ ಕೆಲಸವನ್ನೆಲ್ಲ ಮಾಡ್ಕೊಂಡು ಹಾಕೋದ್ರಿಂದ, ಮತ್ತು ಕೆಲವೊಂದು ಫಂಕ್ಷನ್ಗಳಿಗೆ, ರಿಲೇಷನ್ ಫಂಕ್ಷನ್ನು, ಫ್ರೆಂಡ್ಸ್ ಮತ್ತು ಕೆಲವೊಂದು ಫಂಕ್ಷನ್ಗಳಿಗೆ ಅಟೆಂಡ್ ಆಗೋದ್ರಿಂದ ಕೆಲವೊಂದು ವರ್ಕ್ಗಳು ತುಂಬ ಲೇಟ್ ಆಗ್ತಾಯಿವೆ. ಅದಕ್ಕೆ ನನಗೆ ಎಷ್ಟು ನನ್ನ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಬ್ಲೌಸ್ಗಳನ್ನು ನಾನು ಆರ್ಡರ್ ತೆಗೆದುಕೊಳ್ತೀನಿ. ಜಾಸ್ತಿ ಹಾಕಿಸ್ಕೊಂಡು ಮತ್ತು ಅವ್ರಿಗೆ ಕಸ್ಟಮರ್ಗೆ ಟೈಮ್ ಸರಿಯಾಗಿ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ನಮಗೆ ಸ್ವಲ್ಪ ಒಂದು 15 ದಿನ ಅಥವಾ ಒಂದು 20 ದಿನ ಆದರೂ ಕೆಲವೊಂದು ಸಲ ಲೇಟ್ ಆಗುತ್ತೆ. ಕೆಲವೊಂದು ಅರ್ಜೆಂಟ್ ಇರೋ ಬ್ಲೌಸನ್ನು ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. 2-3 ದಿನ ಇದ್ದರೆ ನಮಗೆ ಕೆಲವೊಂದು ಟೈಮ್ ಕೊಡೋಕ್ಕಾಗಲ್ಲ. ಥ್ರೆಡ್ಸ್ ತರಿಸ್ಬೇಕಾಗುತ್ತೆ, ಮತ್ತು ಡಿಸೈನ್ ಎಲ್ಲ ಬ್ಲೌಸನ್ನೆಲ್ಲ ಸೆಟ್ ಮಾಡಿ ಹಾಕೋದ್ರಿಂದ ತುಂಬ ಲೇಟ್ ಆಗೋದ್ರಿಂದ ಒಂದು 5 ಡೇಸ್ ಆದರೂ ನಮಗೆ ಟೈಮ್ ಇದ್ದರೆ ನಾವು ತೆಗೆದುಕೊಳ್ತೀವಿ. ಅರ್ಜೆಂಟ್ ಇದ್ದರೆ ನಮಗೆ ಕೆಲವೊಂದು ಟೈಮಲ್ಲಿ ಆಗೋಲ್ಲ. ಅದಕ್ಕೆ ನಾವು ಈ ಥರ ನಾವು ಟೈಮನ್ನು ಕೊಡಬೇಕಾಗುತ್ತೆ. ಈಗ ನಾವು ನಮ್ಮ ಫ್ರೆಂಡ್ಸ್ಗೆ ಆದರೆ ನೋಡಿ, ಈ ಥರ ಮನೆಯಲ್ಲಿ ಕೆಲವೊಂದು ಸಲ ಆಗಲಿಲ್ಲ ಅಂದರೆ ಹೇಳ್ಕೊಳಕ್ಕಿರುತ್ತೆ. ಆನ್ಲೈನಲ್ಲಿ ನಾವು ಆರ್ಡರ್ ತೊಗೊಂಡ್ರೆ ಟೈಮ್ ಸರಿಗೆ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ನಮ್ಮ ಟೈಲರ್ಗಾದರೂ ಏನಾದರೂ ಹೇಳ್ಕೊಬೋದು. ಒಂದು ವೇಳೆ ಒಂದಿನ ಲೇಟ್ ಆದರೆ, ಈಗ ಆನ್ಲೈನಲ್ಲಿ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಕೊಡಲಿಲ್ಲ ಅಂದರೆ ಅದು ತೊಂದರೆ ಆಗುತ್ತೆ ಅಂತ ನಾವು ಆನ್ಲೈನಿನ್ನು ನಾವು ಡಿಸೈನ್ಸನ್ನು ತಗೊಂಡಿಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವ, ಇದು ನವಿಲು ಡಿಸೈನು. ಝರಿಯಲ್ಲೇ ವರ್ಕ್ ರನ್ ಆಗ್ತಾಯಿದೆ. ಈ ಡಿಸೈನನ್ನು ನನ್ನ ಕಡೆ ಇರಲಿಲ್ಲ. ನಾನು ಯೂಟ್ಯೂಬರಿಂದ ಈ ಡಿಸೈನನ್ನು ತೊಗೊಂಡಿದ್ದೇನೆ. ಅವ್ರ ಕಸ್ಟಮರ್ ಇದೇ ಡಿಸೈನ್ ಹಾಕಿ ಸಾರಿಗೆ ನವಿಲು ಬಂದಿದೆ, ಅದಕ್ಕೆ ಅವ್ರಿಗೆ ಇದೇ ಇಷ್ಟ ಆಯಿತು ಅಂತ ಅವರು ಇದು ತರಿಸಿ ಹಾಕೋಕ್ಕೆ ಹೇಳಿದರು. ಅದಕ್ಕೆ ನಾನು ತಗೊಂಡು ಯೂಟ್ಯೂಬರಿಂದ ಈ ಡಿಸೈನ್ ತೊಗೊಂಡು ಈ ಥರ ನಾನು ವರ್ಕ್ ಮಾಡ್ತಾಯಿದ್ದೇನೆ. ಇದು ಫ್ರಂಟ್ ನೆಕ್ಗೆ ವರ್ಕ್ ಹಾಕಿದ್ದೇನೆ ಫ್ರೆಂಡ್ಸ್. ಈ ಥರ ಎಲ್ಲ ಬ್ಯಾಕ್ ನೆಕ್ ಬುಟ್ಟಿ ಇಡೋಕ್ಕೆ ಹೇಳಿದ್ರಿ. ಇನ್ನೂ ಥ್ರೆಡ್ಸನ್ನು ರಿಮೂವ್ ಮಾಡಿ ನಾವು ಕುಂದನ್ಸನ್ನು ಹಚ್ಚಬೇಕಾಗುತ್ತೆ. ಅದಕ್ಕೆ ನಾನು ಈ ಥರ ಮೊದಲು ಬ್ಯಾಕ್ ನೆಕ್ ಹಾಕ್ಕೊಂಡು ನಂತರ ಫ್ರಂಟ್ ನೆಕ್ ವರ್ಕಿಗೆ ಹಾಕ್ತಾಯಿದ್ದೀನಿ ನಮ್ಮ ಮಿಷಿನ್ನು. ಕೆಲವೊಂದು ಸಲ ತುಂಬ ಥ್ರೆಡ್ ಕಟ್ಟಾಗುತ್ತೆ, ಕೆಲವೊಂದು ಡಿಸೈನ್ಗೆ ಅಷ್ಟೊಂದು ಕಟ್ಟಾಗಲ್ಲ. ಕೆಲವೊಂದು ಡಿಸೈನ್ ತುಂಬ ಕಷ್ಟ, ಅದು ಹಾಕಬೇಕಂದ್ರೆ ಒಂದೊಂದು ಸೆಕೆಂಡ್ಗೂ ಸಹ ನಾವು ದಾರನ ಪೋಣಿಸ್ಬೇಕಾಗಿರುತ್ತೆ. ಈ ಥರ ಡಿಸೈನ್ ಇರ್ತವೆ. ಇದು ಏನೋ ಅಷ್ಟೊಂದು ಕಟ್ಟಾಗಲಿಲ್ಲ ಫ್ರೆಂಡ್ಸ್. ಕೆಲವೊಂದು ಡಿಸೈನು ಇಷ್ಟು ತುಂಬ ಕಷ್ಟ ಆಗುತ್ತೆ, ಮತ್ತು ಟೈಮ್ ಸಹ ಎಷ್ಟು ಟೈಮು ಕೊಟ್ಟರು ಸಾಕಾಗಲ್ಲ. ಆ ಥರ ಡಿಸೈನ್ಸ್ಗಳು ಇರ್ತವೆ. ಕೆಲವೊಂದು ಡಿಸೈನ್ಸ್ಗಳು ಎಷ್ಟು ಬೇಗ ಮುಗಿದ್ವು ಅಂದರೆ ನಮಗೇ ಗೊತ್ತಾಗಲ್ಲ. ಕೆಲವೊಂದು ಡಿಸೈನು ತುಂಬ ತೊಂದರೆ ಆಗುತ್ತೆ ಕೆಲವೊಂದು ಡಿಸೈನ್ ಹಾಕಬೇಕಂದ್ರೆ. ಈ ಥರ ನಾವು ವರ್ಕ್ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಮಿಷನ್ಗೆ ಆಯಿಲ್ ಬಿಡಬೇಕಾಗುತ್ತೆ, ಕ್ಲೀನಿಂಗ್ ಇರುತ್ತೆ, ಮತ್ತು ಥ್ರೆಡ್ಸನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಈ ಥರ ನಮ್ಗೆ ತುಂಬ ಕೆಲಸನೇ ಇರುತ್ತೆ. ನೋಡೋಕ್ಕೆ
ಏನಪ್ಪ ಇವ್ರದ್ದೇನಿರುತ್ತೆ ಕೆಲಸ, ಮಿಷನ್ ಹಾಕುತ್ತಲ್ವ ಅಂತ ಕೆಲವೊಂದು ಜನ ಹೇಳ್ತಾರೆ. ಅವ್ರಿಗೇನು ಗೊತ್ತು, ನಾವು ಮಾಡೋ ಕೆಲಸ ನಮಗೆ ತಾನೇ ಗೊತ್ತಿರುತ್ತೆ. ಈ ಮಿಷನ್ನಲ್ಲಿ ನಾವು ಸೆಟ್ ಮಾಡೋಕ್ಕಂದ್ರೇ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಬಟ್ಟೆನೆಲ್ಲ ತುಂಬ ನೀಟಾಗಿ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಥ್ರೆಡ್ಸನ್ನೆಲ್ಲ ನಾವು ಮತ್ತೆ ಪೋಣಿಸಿ ಹಾಕಿ ಕೆಲವೊಂದು ಸಲ ಕಟ್ಟಾಗ್ತಾ ಇರುತ್ತೆ. ಈ ಥರ ಮಾರ್ಕ್ ಹಾಕಬೇಕಾಗುತ್ತೆ. ತುಂಬಾ ಕೆಲಸ ಇರುತ್ತೆ. ಮಿಷನ್ ಹಾಕುತ್ತೆ, ಅದರಲ್ಲೂ ನಮ್ಮ ಶ್ರಮನೂ ಸ್ವಲ್ಪ ಇರುತ್ತೆ. ನಾವು ಮಾರ್ಕ್ ಹಾಕಬೇಕಾಗುತ್ತೆ. ಕೆಲವೊಂದು ಸಲ ಬಟ್ಟೆ ಅಡ್ಜಸ್ಟ್ ಆಗಿದ್ರೆ ಬೇರೆ ಬಟ್ಟೆನ ನಾವು ಇದಕ್ಕೆ ಸ್ಟಿಚ್ ಮಾಡಿ ನಂತರ ಸೆಟ್ ಮಾಡಬೇಕಾಗುತ್ತೆ. ಈ ಥರ ಇದರಲ್ಲೂ ಸಹ ತುಂಬಾ ಕೆಲಸ ಇರುತ್ತೆ. ಈ ಕೆಲವೊಬ್ರಿಗೆ ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವರು ಬಂದು ಹಾಕಿದರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡೋ ಕೆಲಸ ನಮಗೆ ಗೊತ್ತು. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಅರಳಿರುವ ಒಂದು ಶೋ ಗಿಡ, ಪ್ಲ್ಯಾಂಟ್ಸ್. ಇದನ್ನು ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದೆ, ನೋಡಿದ್ರಲ್ವ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.